ನಮಸ್ತೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ನಿಮಗೆಲ್ಲರಿಗೂ ಇವತ್ತು ನಾನು ಏನೇ ಮಸಾಲೆ ರುಬ್ಬಿದೆ ಘೀ ರೈಸು ಮತ್ತು ಆಲೂ ಕುರ್ಮಾ ಮಾಡೋದು ಹೆಂಗಂತ ತೋರಿಸ್ಕೊಡ್ತೀನಿ. ಬನ್ನಿ ನೋಡ್ಕೊಬರೋಣ ಏನೇನು ಹಾಕೋದು ಹೇಗೆ ಮಾಡೋದು ಅಂತ. ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ, ತುಪ್ಪ ಹಾಕೋತಾ ಇದ್ದೀನಿ. ಇದು ಘೀ ರೈಸಲ್ವ, ಅದಕ್ಕೆ ತುಪ್ಪ ಹಾಕ್ಕೊಂಡು ನಾನು ಮಾಡ್ತಾಯಿದ್ದೀನಿ. 3-4 ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ ನಾನು. ತುಂಬ ಟೇಸ್ಟಾಗಿರುತ್ತೆ. ಗರಂ ಮಸಾಲ ಐಟಮ್ಗಳು ಹಾಕೋತಾ ಇದ್ದೀನಿ. ಚಕ್ಕೆ, ಲವಂಗ, ಸ್ಟಾರ್ ಹೂವು, ಕಲ್ಲು ಹೂವು ಮತ್ತು ಸೋಂಪು, ಪಲಾವ್ ಎಲೆ ಹಾಕೋತಾ ಇದ್ದೀನಿ. ಇದೆಲ್ಲ ಫ್ಲೇವರ್ ಎಲ್ಲ ಎಣ್ಣೆದಲ್ಲಿ ತುಪ್ಪದಲ್ಲಿ ಬಿಟ್ಕೋಬೇಕು. ಇದನ್ನು ಏಲಕ್ಕಿ ತಗೊಂಡಿದ್ದೀನಿ 3, ಅದನ್ನು ಹಾಕೋತಾ ಇದ್ದೀನಿ. ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ತುಪ್ಪದಲ್ಲಿ. ಇದು ಗೋಡಂಬಿ ಹಾಕೋತಾ ಇದ್ದೀನಿ. ಗೋಡಂಬಿ ಇನ್ನೂ ಜಾಸ್ತಿ ಹಾಕೋಣವರು ಹಾಕೋಬೋದು, ಇನ್ನು ಕಮ್ಮಿ ಹಾಕೋಣೋದ್ರು ಹಾಕೋಬೋದು. ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಖಾರಕ್ಕೆ. ಇದಕ್ಕೆ ಯಾವುದೋ ಚಿಲ್ಲಿ ಪೌಡ್ರ್ ಆಗಲಿ ಮಸಾಲೆ ಆಗಲಿ ಏನೂ ಹಾಕ್ತಾಯಿಲ್ಲ, ಅದಕ್ಕೋಸ್ಕರ ಗ್ರೀನ್ ಚಿಲ್ಲಿ ಹಾಕ್ತಾಯಿದ್ದೀನಿ. ಒಂದು 10-12 ಹಾಕಿದ್ದೀನಿ ನಾನು. ಹಾಲು ಹಾಕಿ ಮಾಡ್ತಾಯಿದ್ದೀನಿ ನಾನು. ಇದು ಹಸುವಿನ ಹಾಲು 3 ಗ್ಲಾಸ್ ಹಾಕಿ ಮಾಡ್ತಾಯಿದ್ದೀನಿ. 3 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ಹಾಲು, 3 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ನೀವು ತೆಂಗಿನ ಹಾಲದಲ್ಲೂ ಮಾಡ್ಕೋಬೋದು. ಇದು ನಾನು ಹಸುವಿನ ಹಾಲಲ್ಲಿ ಪಾಕೆಟ್ ಹಾಲಲ್ಲಿ ಮಾಡ್ತಾಯಿದ್ದೀನಿ. 3 ಗ್ಲಾಸ್ ಹಾಕಿದ್ದೀನಿ ನಾನು ಹಾಲನ್ನ. ಮತ್ತು 3 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ತೆಂಗಿನ ಹಾಲಲ್ಲೂ ಹಾಕೋಬೋದು, ತುಂಬ ಟೇಸ್ಟಾಗಿ ಬರುತ್ತೆ. ನಾನು ತೆಂಗಿನ ಹಾಲಲ್ಲಿ ಯಾವಾಗಲೂ ಮಾಡ್ತಾಯಿದ್ದೆ. ಇದು ಡಿಫ್ರೆಂಟಾಗಿರಲಿ ಅಂತ ಹೇಳ್ಬಿಟ್ಟು ಈ ಹಾಲಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ತುಂಬ ಟೇಸ್ಟ್ ಬಂದಿತ್ತು ಈ ಹಾಲಲ್ಲಿ, ವೈಟ್ ರೈಸ್ ಥರ. ರುಚಿಗೆ ಉಪ್ಪು ಹಾಕ್ತಾಯಿದ್ದೀನಿ ಇವಾಗಲೇ ನಾನು. ಹಾಲು ಹಾಕಿದ್ರೆ ಬಿಸಿಗೆ ಒಡೆಯಲ್ಲ. ಇದು ಖಾರಕ್ಕಿದ್ರೆ ಭಯ ಪಡಬೇಡಿ, ಇದನ್ನು ಏನೂ ಆಗೋಲ್ಲ ಹಾಲು ಹಾಕಿದ್ರೆ. ನೋಡಿ, ನಾನು ಅಕ್ಕಿನ ತೊಳ್ಕೊಂಡು ಇಟ್ಕೊಂಡಿದ್ದೆ 3 ಗ್ಲಾಸ್, ಅದನ್ನು ಹಾಕ್ತಾಯಿದ್ದೀನಿ. ನೀವು ಬಾಸುಮತಿ ರೈಸು ಯಾವುದೇ ರೈಸ್ ಆದರೂ ಮಾಡ್ಕೊಬೋದು. ನಾನು ನಾರ್ಮಲಾಗಿ ನಾನು ಮನೆಗೆ ಏನು ಯೂಸ್ ಮಾಡ್ತಾಯಿದ್ದೀನಿ ಅದೇ ಅಕ್ಕಿದಲ್ಲಿ ಮಾಡಿ ತೋರಿಸ್ತಾಯಿದ್ದೀನಿ ನಿಮಗೆ. ಫಂಕ್ಷನ್ನು ಗೆಸ್ಟ್ ಬಂದಾಗ ಎಲ್ಲ ಅಂತಂದರೆ ಬಾಸುಮತಿ ರೈಸ್ ಹಾಕ್ಕೊಂಡು ಮಾಡ್ಕೊಳ್ಳಿ, ತುಂಬ ಟೇಸ್ಟಾಗಿರುತ್ತೆ. ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ನೋಡಿ, ಬಟಾಣಿ ಆವಾಗಲೇ ಹಾಕೋದು ಮರ್ತೋಗಿದೆ, ನಾನು ಇವಾಗ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು. ಪುದೀನ ಹಾಕ್ತಾಯಿದ್ದೀನಿ ಮೇಲೆಗಡೆ ಹಾಕಿದ್ರೆ ಅದೇ ಫ್ಲೇವರ್, ಪುದೀನ ಫ್ಲೇವರ್ ಹಂಗೆ ಇರುತ್ತೆ. ನೀವು ತುಪ್ಪದಲ್ಲಿ ಹಾಕ್ಕೊಂಡ್ರೆ ಫ್ಲೇವರ್ ಎಲ್ಲ ತುಪ್ಪದಲ್ಲಿ ಇದಾಗೋಗುತ್ತೆ. ಅದಕ್ಕೋಸ್ಕರ ನಾನು ಮೇಲೆಗಡೆ ಹಾಕಿದ್ದೀನಿ. 2 ವಿಸಿಲ್ ಕೂಗಿಸ್ಕೊತೀನಿ ಇದನ್ನು. ಒಂದು ಕಡೆ ಆಲೂ ಕುರ್ಮಾ ಮಾಡ್ಕೊಳ್ಳೋಣ. 4 ಆಲೂಗಡ್ಡೆ ಬೇಯಿಸೋಕೆ ಇಡ್ತಾಯಿದ್ದೀನಿ, ಮತ್ತು 4 ಟೊಮೆಟೊ ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ತಾಯಿದ್ದೀನಿ ನಾನು. ಅದನ್ನು ಪ್ಯೂರಿ ಮಾಡ್ಕೊಬರೋಣ ಟೊಮೆಟೊನ. ನೋಡಿ, ಈರುಳ್ಳಿನ ಚಿಕ್ಕ ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ, ಮತ್ತು ಹಸಿ ಬಟಾಣಿ ತೊಗೊಂಡಿದ್ದೀನಿ. ನೋಡಿ, 2 ವಿಸಿಲ್ ಆಗ್ತಾಯಿದೆ. ಗೀ ರೈಸ್ ರೆಡಿ ಆಗಿದೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸರ್ವ್ ಮಾಡ್ಕೋಬೋದು. ತುಂಬ ಟೇಸ್ಟಾಗಿತ್ತು. ಇದು ಹಾಲಿಂದ ಮಾಡಿರೋದು ಗೀ ರೈಸು. ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ, ಹೇಗಿದೆ ಅಂತ ತಿಳಿಸಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸರ್ವ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಕುರ್ಮಾ ಮಾಡ್ಕೊಳಕ್ಕೆ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ, 1-2 ಸ್ಪೂನು. ಈರುಳ್ಳಿ ಹಾಕ್ತಾಯಿದ್ದೀನಿ, ಚಿಕ್ಕ ಪೀಸ್ ಕಟ್ ಮಾಡಿ.
ತುಂಬ ಬೇಗ ಆಗುತ್ತೆ. 7-8 ನಿಮಿಷದಲ್ಲೇ ರೆಡಿ ಆಗುತ್ತೆ ಬ್ರೇಕ್ಫಾಸ್ಟು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ 1/2 ಸ್ಪೂನು. ಹಸಿ ಬಟಾಣಿ ಇದೆ, ಅದು ಹಾಕ್ಕೋತಾ ಇದ್ದೀನಿ ನಾನು. ಟೊಮೆಟೊ ಪ್ಯೂರಿ ಮಾಡ್ಕೊಂಡಿದ್ನಲ್ಲ ಅದನ್ನು ನಾನು ಇವಾಗ ಹಾಕ್ತಾಯಿದ್ದೀನಿ. ಇದು ಫಾರಮ್ ಟೊಮೆಟೊ ಪ್ಯೂರಿ ಇದು. ಉಪ್ಪು ಹಾಕ್ತಾಯಿದ್ದೀನಿ ಟೊಮೆಟೊ ಬೇಯೋಕ್ಕೋಸ್ಕರ. ಅರಿಶಿನ ಹಾಕ್ತಾಯಿದ್ದೀನಿ. ಗೀ ರೈಸ್ಗೆ ಸೂಪರ್ ಕಾಂಬಿನೇಷನ್ ಇದು. ನಾನು MTN ಸಾಂಬಾರು ಪುಡಿ ತೊಗೊಂಡಿದ್ದೀನಿ. ಇದು ನಾನು ಯೂಸ್ ಮಾಡೋದು ನಾನು ಹೇಳ್ತಾ ಇದ್ದೀನಿ, ಯಾವುದೋ ಪ್ರಮೋಷನ್ ವಿಡಿಯೋ ಅಲ್ಲ. MTN ಸಾಂಬಾರು ಪುಡಿ ಚೆನ್ನಾಗಿರುತ್ತೆ ಅಂತ ನಾನು ಹಾಕ್ತೀನಿ. 1 ಪಾಕೆಟ್ ಫುಲ್ ಹಾಕ್ತಾಯಿದ್ದೀನಿ MTN ಸಾಂಬಾರು ಪುಡಿ. ಆಲೂಗಡ್ಡೆ ಏನು ಬೇಯಿಸ್ಕೊಂಡು ಕಟ್ ಮಾಡ್ಕೊಂಡಿದ್ದೆ ಅದನ್ನು ನಾನು ಇವಾಗ ಹಾಕ್ತಾಯಿದ್ದೀನಿ. ಬೇಯಿಸ್ಕೊಂಡಿದ್ದೆ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ಸ್ವಲ್ಪ ಒಂದು ಅರ್ಧ ಗ್ಲಾಸ್, ಚಿಕ್ಕ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಹಸಿ ಬಟಾಣಿ ಎಲ್ಲ ಸ್ವಲ್ಪ ಬೇಗ ಬೇಯುತ್ತೆ. ಸ್ವಲ್ಪ ನೀರು ಸಾಕು ಬೇಯೋಕ್ಕೆ. ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋಣ. ನೋಡಿ ಬಟಾಣಿ ಎಲ್ಲ ಬೆಂದಿದೆ. ಇವಾಗ ಗಟ್ಟಿ ಆಗ್ತಾ ಇದೆ. ಸಾಕಿಷ್ಟು ಗಟ್ಟಿ ಆದರೆ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಬೇಗ ರೆಡಿ ಆಯ್ತಲ್ವ ಗೀ ರೈಸು ಮತ್ತು ಆಲೂ ಕುರ್ಮಾ. ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಡಿಫ್ರೆಂಟಾಗಿತ್ತು. ಹಾಲಲ್ಲಿ ಹಾಕಿ ಮಾಡಿರೋ ಡಿಫ್ರೆಂಟಾಗಿತ್ತು. ನೀವು ಒಂದ್ಸಲಿ ನೀವು ಮಾಡ್ಕೊಳ್ಳಿ, ಟೇಸ್ಟ್ ಗೊತ್ತಾಗುತ್ತೆ ನಿಮಗೆ ಯಾವ ಥರ ಅಂತ ಹೇಳ್ಬಿಟ್ಟು. ಹೊಸದಾಗಿ ಯಾರ್ಯಾರು ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ವಿಡಿಯೋಸ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಯಾರ್ಯಾರು ಈ ವಿಡಿಯೋ ನೋಡಿದ್ರೆ ಅವ್ರಿಗೆಲ್ಲರಿಗೂ ತುಂಬ ಧನ್ಯವಾದಗಳು. ಆದಷ್ಟು ಶೇರ್ ಮಾಡೋದನ್ನು ಮರಿಬೇಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಗೀ ರೈಸ್ ಮತ್ತು ಆಲೂ ಕುರ್ಮಾ ತುಂಬ ಟೇಸ್ಟಾಗಿತ್ತು. ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.